ಅತ್ತ ಇಲಿ ಇತ್ತ ಪುಲಿ ಅನ್ನೋ ಥರ ಆಗಿದೆ. ಬದುಕೋಬೇಕೋ ಬೇಡೋ ಅನ್ನೋ ಥರ ಆಗಿದೆ. ಇವಾಗ ಹೇಗೋ ನಾವು ಜೀವನ ನಡೆಸ್ಬೇಕಲ್ಲ ಅಂತ ನಡೆಸ್ಬೇಕಷ್ಟೆ. ಯಾಕೆಂದರೆ ಜೋರ ಮಳೆ ಬಂತು ಅಂದರೆ ನಾವು ನೈಟು ನಿದ್ದೆ ಮಾಡೋಕ್ಕಾಗಲ್ಲ. ನೀರು ಆ ಕಡೆ ಕಂಪೌಂಡಿಂದ ನೀರು ಹರಿದು ಬರ್ತದೆ. ಒಂದು ದಿವಸ ಕಂಪೌಂಡ್ ಬಿದ್ದೋಗಿ ನೀರೆಲ್ಲ ಮನೆಯೊಳಗೆ ನುಗ್ಗಿ ಇವ್ರ ಮನೆ ನಮ್ಮ ಮನೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಅಲ್ಲೆಲ್ಲ ಸ್ವಲ್ಪ ಜಾಗ ಕೊಟ್ಟರು, ಅಲ್ಲೇ ಇದ್ದೀವಿ. ಆಮೇಲೆ ಅದು ಡೆಮೊಲೇಷನ್ ಮಾಡ್ತೀವಿ, ನಿಮ್ಮ ಜಾಗಕ್ಕೆ ನೀವು ಹೋಗಿ ಅಂತ ಹೇಳಿದ್ರು. ಆಮೇಲೆ ಏನೋ ಅವ್ರಿವ್ರ ಹತ್ರ ಸಾಲ ಮಾಡಿ ಅದನ್ನು ರೆಡಿ ಮಾಡ್ಕೊಂಡು ಇಲ್ಲಿ ಬಂದು ಇದ್ದೀವಿ. ಮೊನ್ನೆ ದಿವಸನೂ ಜೋರ ಮಳೆ ಬಂದಾಗ ನೀರೆಲ್ಲ ಒಳ ನುಗ್ಗಿದ್ದೀವಿ. ಅವಾಗ ಇವರು ಮತ್ತೆ ನೀರು ನುಗ್ಗಿದ್ದೀವಿ. ಅವಾಗ ನೋಡಿ ಯಾರನ್ನು ಕರ್ಕೊಬಂದು ಸ್ವಲ್ಪ ಸಿಮೆಂಟು ಜಲ್ಲಿ ಎಲ್ಲ ಹಾಕಿ ನೀರು ಬರ್ದಿದ್ದಾಗ ಸ್ವಲ್ಪ ಇದು ಮಾಡಿದ್ದೀವಿ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ ಥರ ಪರಿಸ್ಥಿತಿ ಇದೆ. ಸರ್, ಈಗ ಮನೆ ಯಜಮಾನ್ರು ತಾವು ಮನೆಯನ್ನ ನಿಭಾಯಿಸುವಂಥದ್ದು ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಅವರು ಮಳೆ ಬಂದಾಗ ರಸ್ತೆಗೆ ಬಂದು ನಿಲ್ಲೋದು ಅಂತಂದರೆ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ಏನು ಅನಿಸುತ್ತೆ ಅಂದರೆ ನಾವು ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ನಮಗೆ ಮಕ್ಕಳಿಗೆ ಸೇಫ್ ಆದಾಗ ಸ್ವಲ್ಪ ಎತ್ತರದಲ್ಲಿ ನಿಲ್ಲಿಸ್ತೀವಿ, ಮಂಚದ ಮೇಲೆ ನಿಲ್ಸ್ಕೊಂಡಿರ್ತೀವಿ. ಅದು ಜಾಸ್ತಿ ಮಳೆ ಬಂತಂದರೆ ಆಚೆ ಎಲ್ಲ ಕರ್ಕೊಬಂದು ನಿಲ್ಸ್ಕೊತೀವಿ. ಏನು ಮಾಡೋಕ್ಕಾಗತ್ತೆ? ಜೀವನ ನಡೆಸ್ಬೇಕಲ್ಲ. ನಮಗಿನ್ನು ಬಾಡಿಗೆ ಕೊಟ್ಟು ಮನೆ ಮಾಡೋಕ್ಕಾಗಲ್ಲ ನಮ್ಮ ಸ್ಥಿತಿಯಲ್ಲಿ. ನಾನು ಒಂದು ಘಟನೆಯನ್ನ ಇಲ್ಲಿ ಕೇಳ್ಪಟ್ಟೆ ಸ್ಥಳೀಯರಿಂದ. ಒಬ್ಬಳು ಪ್ರೆಗ್ನೆಂಟ್ ಇರುವಂತಹ ಹೆಣ್ಮಗಳು ಜೋರಾದ ಮಳೆಯಲ್ಲಿ ಕೊಚ್ಚಿ ಹೋಗಿದ್ರು ಅಂತ ಹೇಳಿ ಕಂಪೌಂಡ್ ಬಿದ್ದೋಗಿ ಮಳೆ ನೀರು ರಭಸವಾಗಿ ಬಂದು ನೀರು ಹೋಗೋ ಜಾಗನೇ ಸಾಕಾಗದೆ ಎಲ್ಲ ಕಡೆ ನೀರು ಕೊಚ್ಕೊಂಡು ಹೋಗಿ ಅದರಲ್ಲಿ ಎಲ್ಲ ಸುಮಾರು ಜನ ಬಸ್ರಿ ಹೆಂಗಸು ಮಕ್ಕಳು ಮರಿ ಎಲ್ಲ ಕೊಚ್ಕೊಂಡು ಹೋಗಿದ್ದಾರೆ. ಈ ಮನೆಯಲ್ಲಿ ತುಂಬ ಸಾಮಾನುಗಳೆಲ್ಲ ಇತ್ತು. ಅವ್ರ ಗೀಮಾನೆಲ್ಲ ರೋಡಿಗೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ತುಂಬ ಹಾನಿಯಾಗಿತ್ತು. ಆ ಟೈಮಲ್ಲೇ ನಮ್ಮನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದು. ನಾವು ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕ ಯುಗ ಅಂತ ಹೇಳ್ತೀವಿ, ಡೆವಲಪ್ ಆಗ್ತಾ ಇರುವಂತಹ ದೇಶ ಅಂತ ಹೇಳ್ತೀವಿ, ಬದಲಾಗ್ತಿರುವಂತಹ ನಮ್ಮ ರಾಜ್ಯ ಅಂತ ಹೇಳ್ತೀವಿ. ಆದರೂ ಈ ಎಲ್ಲದರ ಮಧ್ಯೆ ಇವತ್ತು ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಕಾರಣ ಅಧಿಕಾರಿಗಳಂತ ಹೇಳ್ತೀರಾ, ರಾಜಕೀಯ ಅಂತ ಹೇಳ್ತೀರಾ, ಅಥವಾ ಜನಸಾಮಾನ್ಯರ ತಪ್ಪಿದೆ ಅಂತ? ಇಲ್ಲ, ಜನಸಾಮಾನ್ಯ ತಪ್ಪು ಇದೆ, ರಾಜಕಾರಣಿಗಳದ್ದು ತಪ್ಪಿದೆ. ಯಾಕೆಂದರೆ ರಾಜಕಾರಣಿಗಳು ಇಬ್ಬರು ಶಾಮೀಲಾದ್ರೇ ಈ ಥರ ಆಗೋದು. ಯಾಕೆಂದ್ರೆ ರಾಜಕಾರಣಿಗಳು ಕರೆಕ್ಟಾಗಿದ್ದರೆ ಅಧಿಕಾರಿಗಳು ಕರೆಕ್ಟ್ ಆಗ್ತಾರೆ. ಅವರಿಗೆ ಕೆಲಸ ಮಾಡೋಕ್ಕೆ ಸಪೋರ್ಟ್ ಕೊಡಬೇಕು ಇವರು ರಾಜಕಾರಣಿಗಳು. ಲಂಚ ಅನ್ನೋದು ಮುಟ್ಟಬಾರ್ದು. ನೀವು ನಿಷ್ಠೆಯಿಂದ ಕೆಲಸ ಮಾಡಿ, ಜನರ ಸೇವೆ ಮಾಡಿ, ಜನರಿಗೆ ಏನು ಸಮಸ್ಯೆ ಇದೆ ಖುದ್ದಾಗಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನೇ ಕರೆಕ್ಟಾಗಿ ಅವರಿಗೆ ಮನೆಗೆ ತಲುಪುವಂಥ ಕೆಲಸ ಮಾಡಿ ಅಂತ ಹೇಳಬೇಕು ಇವರು ರಾಜಕಾರಣಿಗಳು. ಆವಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡ್ತಾರೆ. ಇಲ್ಲ ನೀನು ಇಷ್ಟು ತಗೋ, ಅದ್ರಾಗ ಇಷ್ಟು % ನನಗೆ ಕೊಡು ಅಂತ ಹೇಳಿದ್ರೆ ಯಾವ ಕೆಲಸನೂ ಆಗಲ್ಲ. ರೋಡಿಗೆ 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರೆ 25 ಲಕ್ಷ ಖರ್ಚು ಮಾಡು, 75 ಲಕ್ಷ ತಗೊಂಬ, 25 ನೀವು ಹಂಚ್ಕೊಡ್ರಿ, 50 ನನಗೆ ಕೊಡ್ರಿ ಅಂದರೆ ಯಾವ ಸಮಸ್ಯೆ ಬಗೆಹರುತ್ತೆ ಹೇಳಿ? ಆ ರೋಡು ಹೊಂಡಗಂಡಿ ಹಾಗೆ ಇರ್ತದೆ, ಮುಚ್ಚೋಕ್ಕಾಗಲ್ಲ. ಅರ್ಧ ಕೆಲಸ ಆಗುತ್ತೆ, ಯಾವುದೂ ಪರಿಹಾರ ಆಗಲ್ಲ. ಹಾಗೆ ಇದು ಕೂಡ ಈ ಕೆಲಸ ಆಗಬೇಕಂದ್ರೆ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಇಬ್ಬರು ಸೇರಿ ಮಾಡಿದ್ರೇ ಆಗೋದು.